ಸಿದ್ದರಾಮಯ್ಯನವ್ರು ಹಿಂಗೆ ಆಚೆ ಹೋದರೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಏನು 11 KV ಕರೆಂಟ್ ಅಲ್ಲ, ಅದು 660 KV. ಅದನ್ನು ಮುಟ್ಟೋದಷ್ಟು ಸುಲಭ ಅಲ್ಲ. ಅದನ್ನು ಮುಟ್ಬಿಟ್ಟು ಗೆಲ್ತೀವಿ, ಚಲಾವಣೆ ಆಗ್ತೀವಿ ಅಷ್ಟು ಆ ಭ್ರಮೆಯಲ್ಲಿದ್ದರೆ ಅದು ಭಾಳ ತಪ್ಪು. ನಾನು 5 ವರ್ಷ ಕೆಲಸ ಮಾಡಿದವನು, ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಟ್ಕೊಂಡವನು, ಸಿದ್ದರಾಮಯ್ಯನವ್ರ ಮನಸ್ಥಿತಿ ಗೊತ್ತಿರೋವನು, ಸಿದ್ದರಾಮಯ್ಯನವ್ರ ಶಕ್ತಿ ನೋಡಿರೋವನು. ಸಿದ್ದರಾಮಯ್ಯನವ್ರು ಇವತ್ತು ಒಂದು ಭಾಷಣದಲ್ಲಿ 2 ಗಂಟೆಗೆ ಬರ್ತಾರೆ ಅಂದರೆ 6 ಗಂಟೆಗೆ ಹೋದರೂ ಜನ ಕಾಯ್ತಾರೆ. ಆ ರೀತಿ ಯಾರಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಯಾರೂ ಇಲ್ಲ. ಜನ ತಂದು ಶೋ ತೋರಿಸ್ಬೇಕು. ಇದು ಅಲ್ಲಿರೋದು. ಸಿದ್ದರಾಮಯ್ಯನವ್ರು ಉಚಿತವಾಗಿ ಬರೋ ಜನ ಇರೋದು. ಸಿದ್ದರಾಮಯ್ಯನವ್ರು ಒಂದು ಕರೆಗೆ 10 ಲಕ್ಷ ಜನ ಸೇರ್ತಾರೆ. ಅದು ಸಿದ್ದರಾಮಯ್ಯನವ್ರ ಶಕ್ತಿ. ಹೊಗಳ್ತಾ ಇಲ್ಲ. ಹಿಂದೆ ಏನು ಮೈತ್ರಿ ಇತ್ತಲ್ಲ, ನಾವು 17 ಜನ ಬಂದ್ವಲ್ಲ, ಅದು ಕಣ್ಣಿಗೆ ಕಾಣ್ತಾ ಇತ್ತು. ಇವತ್ತು ಕಣ್ಣಿಗೆ ಕಾಣದೇ ಇರೋ ಮೈತ್ರಿ ಅಲ್ಲಿರೋದು. ಕಣ್ಣಿಗೆ ಕಾಣ್ತಾ ಇಲ್ಲ ಮೈತ್ರಿ ಅಲ್ಲಿ. ಆವತ್ತು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಇವತ್ತು ಅದೇ ಸೇಮಲ್ಲಿ. ಕುಮಾರಸ್ವಾಮಿ ಅವ್ರ ಜಾಗದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಆವತ್ತು ಪರಮೇಶ್ವರ್ ಜಾಗದಲ್ಲಿ ಇವತ್ತು ಉಪಮುಖ್ಯಮಂತ್ರಿ. ಏನು ವ್ಯತ್ಯಾಸ ಇಲ್ಲ. ಅವತ್ತು 2 ಪಕ್ಷದ ಮೈತ್ರಿ, ಇವತ್ತು ಒಂದೇ ಪಕ್ಷದಲ್ಲಿ ಮೈತ್ರಿ. ಸಿದ್ದರಾಮಯ್ಯನವ್ರನ್ನ ಹೊಸದಾಗಿ ನೋಡಿ, ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಲ್ಲದೆ, ಸಿದ್ದರಾಮಯ್ಯನವರು ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವ್ರು ಹೊಗಳಿದ್ರೆ ಈ ಮಾತು ಹೇಳಬೇಕು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ, ಎರಡನೇ ಮಾತೇ ಇಲ್ಲ. ಅದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಅವ್ರನ್ನ ಇವರು ಮುಟ್ಟಿದ್ರೆ ಚುನಾವಣೆ ಬರುತ್ತೆ, ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದಂತೂ ಕ್ಲಿಯರ್, ಸಿದ್ದರಾಮಯ್ಯನವರಲ್ಲಿರೋವರೆಗೂ ಸಂಖ್ಯೆ 136. ಸಿದ್ದರಾಮಯ್ಯನವ್ರು ಏನಾದರೂ ಒಂದು ಕಾಲಲ್ಲ, ಒಂದು ಬೆರಳು ಆ ಕಡೆ ಇಟ್ಟರು ಶೂನ್ಯ. ಇದು ಸಿದ್ದರಾಮಯ್ಯನವ್ರು ಹೊಗಳೋ ಅಂಥದ್ದಲ್ಲ. ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಒಗ್ಗಟ್ಟು